ಮಕರ ರಾಶಿಯವರೇ, ಸ್ನೇಹಿತರೆ, ವಿಡಿಯೋ ಮುಂದುವರಿಸುವ ಮೊದಲು ಇದನ್ನು ಕೇಳಿ ಸ್ವಲ್ಪ ನಿರೀಕ್ಷಿಸಿ. ನಿಮ್ಮ ಜೀವನವು ಇತ್ತೀಚೆಗೆ ಹಠಾತ್ ಬದಲಾವಣೆಗಳನ್ನು ಅನುಭವಿಸುತ್ತಿದೆ. ಕೆಲವೊಮ್ಮೆ ಎಲ್ಲವೂ ಸರಿಯಾಗುತ್ತಿರುವಂತೆ ತೋರುತ್ತದೆ, ಅದು ರೂಪುಗೊಳ್ಳುವುದನ್ನು ನಿಲ್ಲಿಸುತ್ತದೆ. ಕೆಲವೊಮ್ಮೆ ಹೊಸ ಅವಕಾಶವು ಇದ್ದಕ್ಕಿದ್ದಂತೆ ಉದ್ಭವಿಸುತ್ತದೆ, ಆದ್ದರಿಂದ ಅದು ನಿಮಗೆ ನಿಮ್ಮ ಅಗತ್ಯವಿದೆ ನಿರ್ಧಾರಗಳಿಗೆ ಸ್ವಲ್ಪ ಹೆಚ್ಚು ಗಮನ ಬೇಕಾಗಬಹುದು. ಇಂದು ನಾವು ರಾಹು ಮತ್ತು ಕೇತುವಿನ ಬಗ್ಗೆ ಮಾತನಾಡುತ್ತಿದ್ದೇವೆ. ಮುಂಬರುವ ದಿನಗಳಲ್ಲಿ ನೀವು ವಿಶೇಷ ಗಮನ ಹರಿಸಬೇಕಾದ ಶಕ್ತಿ ಮತ್ತು 5 ನಿಮಿಷಗಳು. ಆದರೆ ಸ್ಪಷ್ಟವಾಗಿರಿ, ಈ ವಿಡಿಯೋ ನಿಮ್ಮನ್ನು ಪ್ರಲೋಭಿಸುವ ಉದ್ದೇಶವನ್ನು ಹೊಂದಿಲ್ಲ. ಬದಲಾಗಿ ಇದು ಅವಕಾಶಗಳನ್ನು ಎಚ್ಚರಿಕೆಯಿಂದ ಮತ್ತು ಸರಿಯಾದ ಚಿಂತನೆಯಿಂದ ಗುರುತಿಸುವುದರ ಬಗ್ಗೆ. ಮಹಾದೇವನ ಕೃಪೆಯಿಂದ ಮನಸ್ಸನ್ನು ಶಾಂತವಾಗಿರಿಸಿ ಮತ್ತು ನಿಮ್ಮ ಮನಸ್ಸು ಸರಿಯಾದ ದಿಕ್ಕಿನಲ್ಲಿ ನಿರ್ದೇಶಿಸಲ್ಪಡುತ್ತದೆ. ಇದು ಅತ್ಯಂತ ದೊಡ್ಡ ಶಕ್ತಿ. ಆದ್ದರಿಂದ ಪ್ರಾರಂಭಿಸೋಣ. ಇವತ್ತಿನ ವಿಶೇಷ ಸುದ್ದಿ ಇಲ್ಲಿದೆ ಸ್ನೇಹಿತರೆ. ನೀವು ತುಂಬ ಸಂತೋಷ ಪಡುತ್ತೀರಿ. ಯಾರಿಗೂ ಹೇಳಬೇಡಿ. ಗ್ರಹಣದ ದಿನದಂದು ಸೂರ್ಯ ಬೆಳಗುತ್ತಾನೆ. ರಾಹು ಮತ್ತು ಕೇತು ನಿಮ್ಮ ಅದೃಷ್ಟವನ್ನು ಶ್ರೀಮಂತಗೊಳಿಸುತ್ತಾನೆ. ಈ 5 ವಿಷಯಗಳನ್ನು ಯಾವಾಗಲೂ ನೆನಪಿಡಿ. ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ. ಅದಾದ ನಂತರ ನೀವು ದೇವರು ಮತ್ತು ದೇವತೆಗಳಿಂದ ಬಹಳ ಒಳ್ಳೆಯ ಆಶೀರ್ವಾದಗಳನ್ನು ಪಡೆಯಬಹುದು. ನಿಮಗೆ ಚಿನ್ನದ ಮೊಟ್ಟೆ ಇಡುವ ಕೋಳಿ ಸಿಗುತ್ತದೆ. ಹೌದು ಸ್ನೇಹಿತರೆ, ನಿಮಗೆ ಚಿನ್ನದ ಮೊಟ್ಟೆ ಇಡುವ ಮೇಲೆ ಕೈ ಇಡುವ ಕೋಳಿ ಸಿಗುತ್ತದೆ. ಜೀವನವು ಸಂಪೂರ್ಣವಾಗಿ ಬೆರಗುಗೊಳಿಸುತ್ತದೆ, ಏಕೆಂದರೆ ಅದು ಚಿನ್ನದ ಮೊಟ್ಟೆಗಳನ್ನು ಇಡುತ್ತದೆ. ಅವುಗಳಲ್ಲಿ ಡಜನ್ಗಟ್ಟಲೆ ಚಿನ್ನದ ಮೊಟ್ಟೆಗಳು. ಪವಾಡದ ಕೋಳಿ ಈಗ ತನ್ನ ಆಗಮನವನ್ನು ಸೂಚಿಸುತ್ತಿದೆ. ವೀಕ್ಷಿಸಿ, ಕಾಸ್ಮಿಕ್ ಶಕ್ತಿಗಳು ಪರ್ವತ ಸಂಖ್ಯೆಗಳನ್ನು ನೀಡುತ್ತಿವೆ. ಇದನ್ನು ತಮಾಷೆಯಾಗಿ ತೆಗೆದುಕೊಳ್ಳಬೇಡಿ. ಸಂತೋಷಕ್ಕೆ ಕೊನೆಯೇ ಇರುವುದಿಲ್ಲ. ನಾನು ಧೈರ್ಯದಿಂದ ಮಾತನಾಡುತ್ತಿದ್ದೇನೆ, ಆದ್ದರಿಂದ ದಯವಿಟ್ಟು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ನನ್ನ ಮಾತುಗಳನ್ನು ಗಮನವಿಟ್ಟು ಆಲಿಸಿ. ಸ್ನೇಹಿತರೆ, ಇಂದಿನ ಭವಿಷ್ಯವಾಣಿಯು ನಿಮಗೆ ಸಾಮಾನ್ಯವಾದುದಲ್ಲ, ಏಕೆಂದರೆ ಇಂದು ನಾವು 2 ಮನೆಗಳ ಬಗ್ಗೆ ಮಾತನಾಡಲಿದ್ದೇವೆ. ಅವುಗಳೆಂದರೆ ರಾಹು ಮತ್ತು ಕೇತುವಿನ ಹೆಸರು ಕೇಳಿದ ತಕ್ಷಣ ಅನೇಕ ಜನರು ಭಯಭೀತರಾಗುತ್ತಾರೆ. ಹೌದು, ಆದರೆ ಜನರು ತೊಂದರೆ ಅನುಭವಿಸುವುದು ರಾಹು ಮತ್ತು ಕೇತುಗಳಿಂದ ಎಂದು ನಿಮಗೆ ತಿಳಿದಿದೆಯೇ? ಮತ್ತು ಅವರು ಅದನ್ನು ಗೊಂದಲದೊಂದಿಗೆ ಸಂಯೋಜಿಸುತ್ತಾರೆ. ಅದೇ ರಾಹು ಮತ್ತು ಕೇತು ಜಾತಕದಲ್ಲಿ ಸರಿಯಾದ ಸ್ಥಾನದಲ್ಲಿ ಶುಭ ಮತ್ತು ಸ್ಥಾನದಲ್ಲಿ ಇರಿಸಿದಾಗ ಗ್ರಹಗಳು ಬೆಂಬಲವಾಗಿ ಬಂದರೆ ಆ ವ್ಯಕ್ತಿಗೆ ಇದ್ದಕ್ಕಿದ್ದಂತೆ ಅವಕಾಶಗಳು ಸಿಗಲು ಪ್ರಾರಂಭಿಸುತ್ತವೆ. ದಯವಿಟ್ಟು ನೀವು ನೋಡಿದ್ದನ್ನು ತಮಾಷೆಗಾಗಿ ಎಂದು ತಪ್ಪಾಗಿ ಭಾವಿಸಬೇಡಿ. ರಾಹು ಮತ್ತು ಕೇತು ಅದನ್ನು ಮಾಡುತ್ತಾರೆ. ಶ್ರೀಮಂತ, ನೀವು ಶಾಶ್ವತವಾಗಿ ನೆನಪಿಟ್ಟುಕೊಳ್ಳಬೇಕಾದ 5 ವಿಷಯಗಳು. ನೀವು ತಪ್ಪುಗಳನ್ನು ಮಾಡಿದರೆ ದೇವರು ನಿಮಗೆ ಮತ್ತೆ ಮತ್ತೆ ಅವಕಾಶ ನೀಡುವುದಿಲ್ಲ ಎಂದು ನೀವು ವಿಷಾದಿಸುತ್ತೀರಿ. ಹಣವು ನಿಮ್ಮ ಜೀವನದಲ್ಲಿ ಅಗತ್ಯವಾಗಿರುವುದರಿಂದ ಅವನು ಈಗ ನಿಮಗೆ ಅವಕಾಶ ನೀಡುತ್ತಿದ್ದಾನೆ. ಅವಶ್ಯಕತೆ ತುಂಬಾ ಇದೆ. ಹಣದ ಕೊರತೆಯಿಂದ ನೀವು ತುಂಬಾ ಚಿಂತಿತರಾಗಿದ್ದೀರಿ, ಆದರೆ ಈಗ ತಾಯಿ ನಿಮ್ಮ ಮೇಲೆ ಇದ್ದಾರೆ. ಮಹಾದೇವ ಮತ್ತು ಬಜರಂಗ ಬಲಿ ದಯಾಳುಗಳು. ಸ್ನೇಹಿತರೆ, ಜ್ಯೋತಿಷ್ಯದಿಂದ ನಂಬಿಕೆಯ ಪ್ರಕಾರ ರಾಹು ಮತ್ತು ಕೇತುವಿನ ಶಕ್ತಿಯನ್ನು ಬಹಳ ನಿಗೂಢವೆಂದು ಪರಿಗಣಿಸಲಾಗುತ್ತದೆ, ಅಥವಾ ನೀವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ನೀವು ಊಹಿಸದ ಸ್ಥಳಗಳಿಂದ ಅವಕಾಶಗಳು ಉದ್ಭವಿಸಬಹುದು ಮತ್ತು ಮುಖ್ಯವಾಗಿ ಭೋಲೆ ಬಾಬಾನ ಆಶೀರ್ವಾದ ನಿಮ್ಮಲ್ಲಿದ್ದರೆ ರಾಹು ಮತ್ತು ಕೇತುವಿಗೆ ಸಂಬಂಧಿಸಿದ ಕಠಿಣ ಶಕ್ತಿಗಳನ್ನು ಸಹ ನಿವಾರಿಸಬಹುದು. ಅದನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ಬಳಸುವ ಸಂಪ್ರದಾಯವಿದೆ. 5ನೆಯ ಅಂಶವು ಅತ್ಯಂತ ಮುಖ್ಯವಾದ ಕಾರಣ. ಕೊನೆಯವರೆಗೂ ವಿಡಿಯೋವನ್ನು ಕೇಳಲು ಮರೆಯದಿರಿ. ನಿಮಗೆ ಮತ್ತು ನಿಮ್ಮ ಶತ್ರುಗಳಿಗೆ ಆಘಾತವನ್ನುಂಟು ಮಾಡುವ ವಿಷಯ ಯಾವುದು? ಮತ್ತು ಇಂದಿನ ಪ್ರಮುಖ ವಿಡಿಯೋದಲ್ಲಿ ನಾವು ನ್ಯಾಯಾಲಯದ ಉದ್ಯೋಗಿಯ ಪ್ರಕರಣದ ಬಗ್ಗೆ ನಿಮಗೆ ಹೇಳುತ್ತೇವೆ. ನಿಮ್ಮ ಮನಸ್ಸಿಗೆ ಮುದ ನೀಡುವ ಮಾಹಿತಿಯನ್ನು ನಾವು ಹಂಚಿಕೊಳ್ಳುತ್ತೇವೆ. ಆದ್ದರಿಂದ ಮೊದಲ ಅಂಶವನ್ನು ಎಚ್ಚರಿಕೆಯಿಂದ ಆಲಿಸಿ ಸ್ನೇಹಿತರೆ. ಇದು ಜ್ಞಾನದ ವಿಷಯ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಜ್ಯೋತಿಷ್ಯದಲ್ಲಿ ರಾಹುವನ್ನು ಹಠಾತ್ ಘಟನೆಗಳು ಅಥವಾ ಹೊಸ ತಂತ್ರಜ್ಞಾನದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ವಿಭಿನ್ನ ಮಾರ್ಗಗಳು, ವಿದೇಶಿ ಸಂಪರ್ಕಗಳು ಮತ್ತು ಅನಿರೀಕ್ಷಿತ ಅವಕಾಶಗಳೊಂದಿಗೆ ಸಂಪರ್ಕ ಸಾಧಿಸುವುದು ಮತ್ತು ಈಗ ನಿಮ್ಮ ಜೀವನದ ಅತ್ಯಂತ ವಿಶೇಷ ಸಮಯವನ್ನು ಸೃಷ್ಟಿಸುವುದು ಆಗಿದೆ. ಹಾಗಾಗಿ ಭವಿಷ್ಯದಲ್ಲಿ ಹಳೆಯದಕ್ಕಿಂತ ಭಿನ್ನವಾದ ಅವಕಾಶ ನಿಮಗೆ ಸಿಕ್ಕರೆ, ಅದು ಹಿಂದಿನ ವಿಧಾನಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿದ್ದರೆ ಅದನ್ನು ತಕ್ಷಣ ನಿರ್ಲಕ್ಷಿಸಬೇಡಿ. ಆದರೆ ಮೊದಲು ಅದರತ್ತ ಗಮನ ಹರಿಸಿ. ಒಳ್ಳೆಯದನ್ನು ಹೇಗೆ ನಿಯಂತ್ರಿಸುವುದು? ಒಳ್ಳೆಯದು ಮತ್ತು ಕೆಟ್ಟದ್ದರ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳಿ. ಯಾರಾದರೂ ಅನಿರೀಕ್ಷಿತವಾಗಿ ನಿಮ್ಮನ್ನು ಸಂಪರ್ಕಿಸಬಹುದು. ನೀವು ನಿಮ್ಮ ಹಳೆಯ ಕೆಲಸವನ್ನು ಮತ್ತೆ ಮುಂದುವರೆಸಬಹುದು. ಇದು ಕೂಡ ಆಗಬಹುದು. ಆನ್ಲೈನ್ ವ್ಯವಹಾರ, ಉದ್ಯೋಗ ಅಥವಾ ಹೊಸ ಕೌಶಲ್ಯವು ನಿಮಗೆ ಬಾಗಿಲು ತೆರೆಯಬಹುದು. ಆದರೆ ಇಲ್ಲಿ ಒಂದು ಎಚ್ಚರಿಕೆಯ ಮಾತು ಇದೆ ಸ್ನೇಹಿತರೆ. ರಾಹು ಮತ್ತು ಕೇತು, ನಾನು ನಿಮಗೆ ಒಂದು ಅವಕಾಶ ನೀಡಿದರೆ ನನಗೆ ಅದು ತಿಳಿದಿದೆ ಮತ್ತು ನಾನು ನಿಮ್ಮ ಭ್ರಮೆಯನ್ನು ಸಹ ಪರೀಕ್ಷಿಸುತ್ತೇನೆ.
ಅನೇಕ ಜನರು ಈ ಭ್ರಮೆಯಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾರೆ. ಆದ್ದರಿಂದ ನೀವು ಕೇವಲ ದುರಾಸೆಯ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ನೀವು ಹಣಕಾಸಿನ ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯಲೇಬೇಕು, ಏಕೆಂದರೆ ನಿಜವಾದ ಲಾಭವು ಬುದ್ಧಿವಂತಿಕೆ ಮತ್ತು ತಾಳ್ಮೆಯ ಸಂಯೋಜನೆಯಿಂದ ಬರುತ್ತದೆ. ನೀವು ನಿಮ್ಮ ಮನಸ್ಸನ್ನು ಸರಿಯಾದ ಸ್ಥಳದಲ್ಲಿ ಬಳಸುತ್ತಿದ್ದರೆ, ಹಣವು ನೀವು ಹೂಡಿಕೆ ಮಾಡುತ್ತಿದ್ದರೆ ಅಲ್ಲಿಂದ ನಿಮಗೆ ಉತ್ತಮ ಲಾಭ ಸಿಗುತ್ತದೆ ಎಂದು ನಾವು ಭಾವಿಸುತ್ತೇವೆ. ಆದರೆ ನಿಮ್ಮ ಜೀವನದಲ್ಲಿ ಏನಾದರೂ ಕೆಟ್ಟದ್ದು ಸಂಭವಿಸುತ್ತಿದ್ದರೆ ಮತ್ತು ಅದನ್ನು ತಡೆಯಲು ನಿಮಗೆ ಸಾಧ್ಯವಾಗದಿದ್ದರೆ, ನೋಡಿ, ಏನೋ ಕೆಟ್ಟದ್ದು ಸಂಭವಿಸುತ್ತಿದೆ ಎಂದು ನಿಮಗೆ ಅನಿಸುತ್ತದೆ, ಆದರೆ ದೇವರು ತಿಳಿದು ಇವುಗಳನ್ನು ಮಾಡುತ್ತಿದ್ದಾನೆ, ಏಕೆಂದರೆ ಭವಿಷ್ಯದಲ್ಲಿ ನಿಮಗೆ ಏನೋ ಒಳ್ಳೆಯದಾಗಲಿದೆ ಎಂದು ದೇವರಿಗೆ ಗೊತ್ತಿದೆ. ಆದರೆ ಸ್ನೇಹಿತರೆ, ಎರಡನೆಯ ಪ್ರಮುಖ ವಿಷಯವೇನೆಂದರೆ ನೀವು ಯಾವಾಗಲೂ ನಿಮ್ಮ ಮಾತು ಮತ್ತು ನಿಮ್ಮ ಹೇಳಿಕೆಯನ್ನು ಉಳಿಸಿಕೊಳ್ಳುವುದು. ನೀವು ನಿಯಂತ್ರಣ ತೆಗೆದುಕೊಳ್ಳಬೇಕು. ನಿಮ್ಮ ಯಶಸ್ಸು ಸಾಧಿಸಿದರು. ಅನೇಕ ಜನರಿದ್ದಾರೆ, ಅವರು ತಮ್ಮ ಯಶಸ್ಸಿನ ಬಗ್ಗೆ ಎಲ್ಲರಿಗೂ ಹೇಳುತ್ತಾರೆ, ಅವರು ತಮ್ಮ ಸ್ನೇಹಿತರಿಗೆ ಹೇಳುತ್ತಾರೆ. ಮತ್ತು ನೆನಪಿಡಿ, ಇಂದಿನ ಥಂಬ್ನೇಲ್ ನೀವು ಒಂದು ನಿಶ್ಶಬ್ದ ಚಿಹ್ನೆಯನ್ನು ಗಮನಿಸಿರಬಹುದು. ನೀವು ನೋಡುವುದನ್ನು ಯಾರಿಗೂ ಹೇಳಬೇಡಿ, ಏಕೆಂದರೆ ಜ್ಯೋತಿಷ್ಯದಲ್ಲಿ ಮಾರ್ಗವನ್ನು ರಹಸ್ಯವಾಗಿ ಮತ್ತು ಗೌಪ್ಯವಾಗಿಡಲಾಗುತ್ತದೆ. ಅದನ್ನು ಮರೆಮಾಡುವುದು ನಮ್ಮ ಭವಿಷ್ಯಕ್ಕೂ ಒಳ್ಳೆಯದು. ಸ್ನೇಹಿತರೆ, ನೀವು ಎಂದಿಗೂ ಜನರ ಬಗ್ಗೆ ಅಸೂಯೆ ಪಡಬಾರದು. ನಾವು ನಕಾರಾತ್ಮಕತೆಯಿಂದ ನಮ್ಮನ್ನು ರಕ್ಷಿಸಿಕೊಳ್ಳಬೇಕು. ಹೌದು, ಏಕೆಂದರೆ ದುರ್ಬಲ ಜನರು ಮಾತ್ರ ಇತರರನ್ನು ಟೀಕಿಸಬಹುದು. ಅವರು ಪ್ರಗತಿಯ ಬಗ್ಗೆ ಅಸೂಯೆ ಪಡುತ್ತಾರೆ. ಬಲಶಾಲಿ ಮತ್ತು ಆತ್ಮವಿಶ್ವಾಸ ಹೊಂದಿರುವವರು ಇತರರ ಪ್ರಗತಿಯನ್ನು ಎಂದಿಗೂ ಅಸೂಯೆ ಪಡುವುದಿಲ್ಲ. ಬಲಶಾಲಿ ಮತ್ತು ಆತ್ಮವಿಶ್ವಾಸ ಹೊಂದಿರುವವರು ಇತರರ ಪ್ರಗತಿಯನ್ನು ಎಂದಿಗೂ ಅಸೂಯೆ ಪಡುವುದಿಲ್ಲ. ಅವನು ನಮ್ಮ ಮೇಲೆ ಅಸೂಯೆ ಪಡುತ್ತಾನೆ, ಆದರೆ ಅವನು ತನ್ನನ್ನು ಮೀರಿರುತ್ತಾನೆ. ಆದ್ದರಿಂದ ಅವನು ಯಾವಾಗಲೂ ತನ್ನೊಳಗೆ ನೋಡಿಕೊಳ್ಳುತ್ತಾನೆ. ಆತ್ಮವಿಶ್ವಾಸವನ್ನು ಹೊಂದಿರುವುದು ಬಹಳ ಮುಖ್ಯ. ಎಲ್ಲಕ್ಕಿಂತ ಮುಖ್ಯವಾಗಿ ಹಣ ಬಂದಾಗ ಅದು ದುರಹಂಕಾರವಲ್ಲ, ಬದಲಾಗಿ ದೇವರಿಗೆ ಕೃತಜ್ಞತೆ. ಅದನ್ನು ಮಾಡಲು ಕಲಿಯಿರಿ. ಭವಿಷ್ಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದರೆ ಅಥವಾ ಸಿಲುಕಿಕೊಂಡ ಹಣ ಹಿಂತಿರುಗಿದರೆ, ನಿಮ್ಮ ಕೆಲಸದಲ್ಲಿ ಲಾಭ ಕಂಡರೆ, ಹೊಸ ಅವಕಾಶ ಸಿಕ್ಕರೆ, ಸ್ನೇಹಿತರೆ, ಆ ಸಮಯದಲ್ಲಿ ಅಹಂಕಾರ ಪಡಬೇಡಿ, ಏಕೆಂದರೆ ಜ್ಯೋತಿಷ್ಯ ಸಂಪ್ರದಾಯಗಳಲ್ಲಿ ಗುರುವನ್ನು ಜ್ಞಾನ ಮತ್ತು ವಿಸ್ತರಣೆಯ ಅಂಶವೆಂದು ಪರಿಗಣಿಸಲಾಗುತ್ತದೆ. ಶನಿಯು ನಮಗೆ ಕಡಿಮೆ ಮತ್ತು ಶಿಸ್ತನ್ನು ಕಲಿಸುತ್ತದೆ. ಹಣ ಬಂದರೆ ಮೊದಲು ದೇವರಿಗೆ ಧನ್ಯವಾದ ಹೇಳಬೇಕೆಂದು ಕಲಿಸುತ್ತದೆ. ಪೋಷಕರು ಕೃತಜ್ಞತೆ ಸಲ್ಲಿಸಿ, ಸಾಧ್ಯವಾದರೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಗತ್ಯವಿರುವವರಿಗೆ ಸಹಾಯ ಮಾಡಿ. ನಿಮ್ಮ ಕಠಿಣ ಪರಿಶ್ರಮವನ್ನು ಎಂದಿಗೂ ಬಿಡಬೇಡಿ. ಯಾವಾಗಲೂ ಕಷ್ಟಪಟ್ಟು ಕೆಲಸ ಮಾಡುತ್ತಲೇ ಇರಿ, ಏಕೆಂದರೆ ಹಣವನ್ನು ನಿಲ್ಲಿಸಲು ಯಾವುದೇ ಮಾರ್ಗವಿಲ್ಲ. ಅತಿದೊಡ್ಡ ಕೀಲಿಕೈ ಎಂದರೆ ಹಣ ಗಳಿಸುವುದು ಮಾತ್ರವಲ್ಲ, ಹಣವನ್ನು ಸರಿಯಾಗಿ ಬಳಸುವುದು ಕೂಡ. ನೀವು ನಿಮ್ಮ ಹಣವನ್ನು ಬುದ್ಧಿವಂತಿಕೆಯಿಂದ ಬಳಸಿದರೆ ಆಗಸ್ಟ್ನಲ್ಲಿ ನೀವು ಯಾವಾಗಲೂ ಮುಂದುವರಿಯುತ್ತೀರಿ. ಮಹಾಲಕ್ಷ್ಮಿ ದೇವಿಗೆ ಧನ್ಯವಾದಗಳನ್ನು ಹೇಳಿ. ನೀವು ನಿಮ್ಮ ಹಣವನ್ನು ಬುದ್ಧಿವಂತಿಕೆಯಿಂದ ಬಳಸಿದರೆ ಆಗಸ್ಟ್ನಲ್ಲಿ ನೀವು ಯಾವಾಗಲೂ ನಿಮ್ಮ ದಾರಿಯಲ್ಲಿ ಇರುತ್ತೀರಿ. ದೇವಿ ಮಹಾಲಕ್ಷ್ಮಿಯನ್ನು ನಂಬುವವರು ಶುಕ್ರವಾರ ಪ್ರಾರ್ಥಿಸುತ್ತಾರೆ. ನೀವು ಭಕ್ತಿಯಿಂದ ದೀಪ ಹಚ್ಚಿ ನಿಮ್ಮ ಮನೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬಹುದು. ನೀವು ಹೆಚ್ಚು ಸ್ವಚ್ಛತೆಯನ್ನು ಕಾಪಾಡಿಕೊಂಡಷ್ಟು ಮಾತೃ ದೇವಿಯು ನಿಮ್ಮನ್ನು ಹೆಚ್ಚು ಆಶೀರ್ವದಿಸುತ್ತಾಳೆ. ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಇರುತ್ತಾಳೆ ಮತ್ತು ಮಾತಾ ಮಹಾಲಕ್ಷ್ಮಿ ಕೂಡ ನಿಮ್ಮ ಮನೆಗೆ ಭೇಟಿ ನೀಡುತ್ತಿದ್ದಾರೆಂದು ಸೂಚಿಸಿದ್ದಾರೆ. ಈಗ 10 ಗಂಟೆ. ಈಗ 4ನೆಯ ಭಾಗದ ಬಗ್ಗೆ ಮಾತನಾಡೋಣ. ಹೌದು, ಬೋಲೆ ಬಾಬಾಜಿಯವರ ಆಶೀರ್ವಾದ ಪಡೆಯಲಿದ್ದೀರಿ. ಅವರಿಗೆ ಶರಣಾಗಿರಿ. ಮಹಾದೇವನ ಬಗ್ಗೆ ಉಲ್ಲೇಖಿಸದೆ ನಾವು ರಾಹು ಮತ್ತು ಕೇತುವಿನ ಬಗ್ಗೆ ಹೇಗೆ ಮಾತನಾಡಬಹುದು, ಏಕೆಂದರೆ ಮಹಾದೇವ ದೇವರುಗಳ ದೇವರು. ಸಂಪರ್ಕ ಧ್ಯಾನದಲ್ಲಿ ಮನಸ್ಸನ್ನು ಶಾಂತಗೊಳಿಸುವ, ಸಹೋದರತ್ವದ ಕೆಲಸವನ್ನು ಮಾಡುವ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಭಾವನೆ ಸಂಪರ್ಕಗೊಂಡಿದೆ. ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಭಯವಿದ್ದರೆ, ನೀವು ನಿರಂತರವಾಗಿ ನಕಾರಾತ್ಮಕವಾಗಿದ್ದರೆ, ಯೋಚನೆಗಳು ಹೆಚ್ಚುತ್ತಿವೆ, ಭವಿಷ್ಯದ ಬಗ್ಗೆ ನೀವು ಚಿಂತಿತರಾಗಿದ್ದರೆ, ಬೆಳಿಗ್ಗೆ ಅಥವಾ ಸಂಜೆ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯಿರಿ. ಶಾಂತವಾಗಿ ಕುಳಿತು ಶಿವನ ಹೆಸರನ್ನು ಜಪಿಸುವುದನ್ನು ಮುಂದುವರೆಸಿ. ಭಗವಾನ್ ಮಹಾದೇವನಿಗೆ ಅಪಾರ ಶಕ್ತಿ ಇದೆ. ಯಾರ ಹಣೆಬರಹವನ್ನು ಬಹಳ ಸುಲಭವಾಗಿ ಬದಲಾಯಿಸಬಹುದು ಎಂದು ಹೇಳಲಾಗುತ್ತದೆ. ನಾನು ನಿಮ್ಮನ್ನು ಈ ರೀತಿ ಮಾಡಲು ವಿನಂತಿಸಿಕೊಳ್ಳುತ್ತೇನೆ. ನಾನು ಅದನ್ನು ಮಾಡಬೇಕು. ಓ ಮಹಾದೇವ, ದಯವಿಟ್ಟು ನನ್ನ ಮನಸ್ಸಿನಲ್ಲಿರುವ ಗೊಂದಲವನ್ನು ಹೋಗಲಾಡಿಸು. ಕರ್ತನೆ, ನನ್ನನ್ನು ಸರಿಯಾದ ಹಾದಿಯಲ್ಲಿ ನಡೆಸು. ದಯವಿಟ್ಟು ನನಗೆ ಶಕ್ತಿಯನ್ನು ದಯಪಾಲಿಸು. ನನ್ನ ಕ್ರಿಯೆಗಳನ್ನು ಶುದ್ಧೀಕರಿಸಿ ಮತ್ತು ನಿಮ್ಮ ಆಶೀರ್ವಾದವನ್ನು ನನ್ನ ಕುಟುಂಬದ ಮೇಲೆ ಶಾಶ್ವತವಾಗಿ ಇರಿಸಿ. ನಿಜವಾದ ಭಕ್ತಿಯಿಂದ ನಾನು ನಿಮಗೆ ಅರ್ಪಿಸುತ್ತೇನೆ. ಈ ರೀತಿ ನೀವು ಪ್ರತಿದಿನ ಸ್ವಲ್ಪ ಹೊತ್ತು ಜಪಿಸುತ್ತಲೇ ಇರಿ. ಇದರಿಂದ ಏನಾಗುತ್ತದೆ? ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಮತ್ತು ನಿಮ್ಮ ಮನಸ್ಸು ಭಗವಾನ್ ಮಹಾದೇವನ ಮೇಲೆ ಕೇಂದ್ರೀಕೃತವಾಗುತ್ತದೆ. ಇದರಿಂದಾಗಿ ಶಿವನು ನಿಮ್ಮ ಮೇಲೆ ದಯೆ ತೋರಿಸುತ್ತಾನೆ ಮತ್ತು ಯಾವುದೇ ಸ್ಥಗಿತಗೊಂಡ ಕೆಲಸವನ್ನು ಸುಲಭವಾಗಿ ಪೂರ್ಣಗೊಳಿಸುತ್ತಾನೆ.
ಅನುಭವಿಸುತ್ತಾನೆ. 5ನೆಯ ಅಂಶ ಸ್ನೇಹಿತರೆ, ನೀವು ಆಡಳಿತಗಾರರಾಗಿರುವುದರಿಂದ ನೀವು ಯಾವಾಗಲೂ ದುರಾಸೆಯನ್ನು ತಪ್ಪಿಸಬೇಕು. ಆದ್ದರಿಂದ ನಿಮಗೆ ಅತ್ಯಂತ ಪ್ರಮುಖ ಸಮಯ ಶಕ್ತಿಯನ್ನು ಅರ್ಥಮಾಡಿಕೊಳ್ಳಲು ದುರಾಸೆಯನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಆಗಾಗ್ಗೆ ಜನರು ಬೇಗನೆ ಶ್ರೀಮಂತರಾಗುವ ಬಯಕೆಯಿಂದ ನಡೆಸಲ್ಪಡುತ್ತಾರೆ. ಅವನು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ತಪ್ಪು ಕೆಲಸಗಳನ್ನು ಮಾಡಲು ಪ್ರಾರಂಭಿಸುತ್ತಾನೆ. ಕೆಲವರು ನಿಮ್ಮ ಹಣವನ್ನು ದ್ವಿಗುಣಗೊಳಿಸುತ್ತಾರೆ ಎಂದು ಹೇಳುತ್ತಾರೆ. ಇತರರು ಇಂದು ಹೂಡಿಕೆ ಮಾಡಿ ನಾಳೆ ನೀವು ಗಳಿಸುವಿರಿ ಎಂದು ಹೇಳುತ್ತಾರೆ. ನೀವು ಲಕ್ಷಾಂತರ ರೂಪಾಯಿಗಳಿಗೆ ಅದನ್ನು ಪಡೆಯುತ್ತೀರಿ. ಯಾರೋ ಇದು ನಿಮ್ಮ ಅವಕಾಶ ಎಂದು ಹೇಳುತ್ತಾರೆ. ಈಗಲೇ ಹೂಡಿಕೆ ಮಾಡಿ ಅಥವಾ ನಂತರ ನೀವು ವಿಷಾದಿಸುತ್ತೀರಿ. ಈ ರೀತಿಯ ಅನೇಕ ಜನರನ್ನು ಭೇಟಿಯಾಗುತ್ತೀರಿ. ನೀವು ಚಿಂತಿಸಬೇಕಾಗಿಲ್ಲ, ಆದರೆ ನೀವು ಅಂತಹ ಜನರನ್ನು ನಂಬಲು ಸಾಧ್ಯವಿಲ್ಲ. ನೀವು ಅಂತಹ ಕೆಲಸವನ್ನು ಮಾಡಬಾರದು. ಮೊದಲು ನೀವು ತನಿಖೆ ಮಾಡಬೇಕು. ನಿಮ್ಮ ಮನಸ್ಸು ಶಾಂತವಾಗಿರಬೇಕು. ಹಾಗಾದರೆ ಕ್ರಮ ಕೈಗೊಳ್ಳಿ. ಅಂತಹ ಜನರ ಮಾತುಗಳಿಗೆ ಬಲಿಯಾಗಬೇಡಿ. ಸಂಪತ್ತಿನ ವಿಷಯಗಳಲ್ಲಿ ನೀವು ಬುದ್ಧಿವಂತಿಕೆ, ತೃಪ್ತಿ ಮತ್ತು ಉತ್ತಮ ವಿವೇಚನೆಯನ್ನು ಕಾಣುವಿರಿ. ಕಡಿಮೆ ಸಮಯ ತೆಗೆದುಕೊಳ್ಳಬೇಕು. ಅವಕಾಶವನ್ನು ಬಳಸಿಕೊಳ್ಳಿ, ಆದರೆ ದುರಾಸೆಯನ್ನು ಬಳಸಿಕೊಳ್ಳಬೇಡಿ ಎಂದು ನಾನು ನಿಮಗೆ ಹೇಳುತ್ತೇನೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜನರು ದುರಾಸೆಯಿಂದ ನಡೆಸಲ್ಪಡುತ್ತಿದ್ದಾರೆ. ಇದು ಆಳವಾದ ವಿಷಾದಕ್ಕೆ ಕಾರಣವಾಗುತ್ತದೆ. ನಂತರ ಸ್ನೇಹಿತರೆ, ದೇವರು ಎಲ್ಲರ ಆಸೆಗಳನ್ನು ಪೂರೈಸುತ್ತಾನೆ. ಆದರೆ ಅದೃಷ್ಟವು ಕಾಲದೊಂದಿಗೆ ಬದಲಾಗುತ್ತದೆ ಮತ್ತು ನೀವು ದೇವರು ಮತ್ತು ದೇವತೆಗಳನ್ನು ನಂಬಬೇಕು. ಎಲ್ಲ ದೇವರು ಮತ್ತು ದೇವತೆಗಳನ್ನು ನೋಡಿ. ಮಹಾದೇವ, ಬಜರಂಗಬಲಿ, ದುರ್ಗಾಮಾತೆ ಮತ್ತು ಮಹಾಲಕ್ಷ್ಮಿ ದೇವಿಯು ನಿಮ್ಮ ಮೇಲೆ ವಿಶೇಷ ಆಶೀರ್ವಾದಗಳನ್ನು ಹೊಂದಿದ್ದಾರೆ. ಅದಕ್ಕಾಗಿಯೇ ನಿಮ್ಮ ಜೀವನವು ಹಲವು ವರ್ಷಗಳ ಸಮೃದ್ಧಿಯಿಂದ ಆಶೀರ್ವದಿಸಲ್ಪಡುತ್ತದೆ. ನಂತರ ಸಂತೋಷ ಮರಳುತ್ತದೆ. ಆದ್ದರಿಂದ ಈ ಬಾರಿ ನೀವು ಯಾವುದೇ ತಪ್ಪುಗಳನ್ನು ಮಾಡದಂತೆ ನೋಡಿಕೊಳ್ಳಿ. ವರ್ಷ 2026 ಇನ್ನೂ 6 ತಿಂಗಳು ಬಾಕಿ ಇದೆ. ನೀವು ಬಯಸಿದರೆ ಕಳೆದ 6 ತಿಂಗಳಿನಲ್ಲಿ ಕಳೆದುಕೊಂಡ ಎಲ್ಲ ಸಂತೋಷವನ್ನು ಮರಳಿ ಪಡೆಯಬಹುದು. ನೀವು ಸಂತೋಷವನ್ನು ಸಾಧಿಸಬಹುದು, ಅದು ನಿಧಾನವಾಗಿಯಾದರೂ ಸಹ. ಆದರೆ ನಿಮ್ಮ ಜೀವನವು ಇದ್ದಕ್ಕಿದ್ದಂತೆ ಬದಲಾಗುತ್ತದೆ. ನಿಮಗೆ ಹಣದ ಮರ ಸಿಗುತ್ತದೆ. ನಾನು ನಿಮಗೆ ಸತ್ಯವನ್ನು ಹೇಳುತ್ತಿದ್ದೇನೆ ಸ್ನೇಹಿತರೆ, ನಿಮ್ಮ ಹಣೆಬರಹ ಬದಲಾಗುತ್ತದೆ. ಅಂತಹ ವಿಶ್ವಶಕ್ತಿಗಳು ನಿಮ್ಮ ಮೇಲೆ ಇವೆ. ಆದರೆ ನಿಮಗೆ ಮಹಾಲಕ್ಷ್ಮಿ ದೇವತೆ ಮತ್ತು ಶಿವನ ಆಶೀರ್ವಾದವೂ ಇದೆ. ಇದರಿಂದಾಗಿ ನ್ಯಾಯಾಲಯದ ಪ್ರಕರಣಗಳಲ್ಲಿ ಸಿಲುಕಿಕೊಂಡಿರುವ, ಸುಳ್ಳು ಪ್ರಕರಣಗಳಲ್ಲಿ ಸಿಲುಕಿಕೊಂಡಿರುವ ಜನರು ಇದ್ದಾರೆ. ಇದು ಅವರಿಗೆ ಹೊರಬರಲು ಒಂದು ಉತ್ತಮ ಅವಕಾಶ. ಈ ಅವಕಾಶವನ್ನು ಬಳಸಿಕೊಳ್ಳುವುದು ನಿಮ್ಮ ಕರ್ತವ್ಯ. ನಿಮ್ಮ ಅದೃಷ್ಟ ಇದ್ದಕ್ಕಿದ್ದಂತೆ ತಿರುಗುತ್ತದೆ, ಅದು ಹೊಳೆಯುತ್ತದೆ. ಆದರೆ ನೀವು ದೇವರಲ್ಲಿ ಬಹಳಷ್ಟು ನಂಬಿಕೆಯನ್ನು ಹೊಂದಿರಬೇಕು ಸ್ನೇಹಿತರೆ. ಕೆಲವೊಮ್ಮೆ ಜನರು ನೀವು ಅನಗತ್ಯವಾಗಿ ಚಿಂತೆಗೀಡಾಗುತ್ತೀರಿ. ಸರಿಯಾದ ಸಮಯದಲ್ಲಿ ಸುಳ್ಳು ಪ್ರಕರಣಗಳಿಂದ ಹೊರಬರಲು ದೇವರು ನಿಮಗೆ ಸಹಾಯ ಮಾಡುತ್ತಾನೆ. ನೀವು ನಿಮ್ಮ ನ್ಯಾಯಾಲಯದ ಪ್ರಕರಣಗಳನ್ನು ಗೆಲ್ಲಲಿದ್ದೀರಿ. ಆದ್ದರಿಂದ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಬರೆಯಿರಿ. ಇದರಿಂದ ನಿಮ್ಮ ಎಲ್ಲ ಕೆಲಸಗಳು ನೆರವೇರುತ್ತವೆ ಮತ್ತು ಶಿವನಿಂದ ನೀವು ಆಶೀರ್ವದಿಸಲ್ಪಡುತ್ತೀರಿ. ನೀವು 33 ಕೋಟಿ ದೇವರು ಮತ್ತು ದೇವತೆಗಳ ಆಶೀರ್ವಾದವನ್ನು ಪಡೆಯುತ್ತೀರಿ. ಹಾಗಾದರೆ ಇದರೊಂದಿಗೆ ತಿಳಿದುಕೊಳ್ಳೋಣ, ಇಂದು ನಿಮ್ಮ ರಾಶಿ ಭವಿಷ್ಯ ಹೇಗಿರುತ್ತದೆ. ಹಾಗಾದರೆ ಮಕರ ರಾಶಿಯವರೇ, ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ಸಂಬಂಧಿತ ಯೋಜನೆಯಲ್ಲಿ ಕೆಲಸ ಮಾಡಲು ಈಗ ಒಳ್ಳೆಯ ಸಮಯ. ಭಾವನೆಗಳಿಗೆ ಮಣಿಯಲು ಬದಲು ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ಪರಿಸ್ಥಿತಿಯನ್ನು ನಿಮ್ಮ ಪರವಾಗಿ ಇರಿಸಬಹುದು. ಸ್ನೇಹಿತರು ಅಥವಾ ಸಂಬಂಧಿಕರೊಂದಿಗಿನ ಕೂಟಗಳು ಸಂತೋಷವನ್ನು ತರುತ್ತವೆ. ಸ್ನೇಹಿತರೆ, ಕಷ್ಟದ ಸಂದರ್ಭಗಳಲ್ಲಿ ಶಾಂತವಾಗಿರಿ ಮತ್ತು ಇಲ್ಲದಿದ್ದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಪರಿಸ್ಥಿತಿ ಇನ್ನಷ್ಟು ಹದಗೆಡಬಹುದು. ಅಗತ್ಯವಿದ್ದರೆ ಅನುಭವಿಸಿ. ಅನುಭವಿ ವ್ಯಕ್ತಿಯಿಂದ ಸಲಹೆ ಪಡೆಯಿರಿ. ನಂತರ ಉಳಿಸಿಕೊಳ್ಳಲು ಕಷ್ಟವಾಗಬಹುದಾದ ಭರವಸೆಗಳನ್ನು ಇಂದು ನೀಡಬೇಡಿ. ನಿಮ್ಮ ವ್ಯವಹಾರದಲ್ಲಿ ನೀವು ಮಾಡಿದ ಯಾವುದೇ ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಹೊಸ ಸಾಧನೆಗಳನ್ನು ತರಬಹುದು. ಉದ್ಯೋಗದಲ್ಲಿರುವವರು ಮೇಲಧಿಕಾರಿಗಳೊಂದಿಗೆ ವಾದ ಮಾಡುವುದನ್ನು ತಪ್ಪಿಸಬೇಕು.